ವಾಸ್ತು ಟಿವಿಗೆ ಸ್ವಾಗತ. ನಾನು ಸರ್ದಾರ್. ವಿಜಯಪುರ ಜಿಲ್ಲೆ ಅನ್ನದಾತ ಯುವ ರೈತ ಸಂಘದಿಂದ ಅಂಬೇಡ್ಕರ್ ಸರ್ಕಲ್ದಿಂದ 11 ಗಂಟೆ ಎಲ್ಲರೂ ರೈತರು ಪಾದಯಾತ್ರೆ ಹೋಗಿ ವಿಜಯಪುರ ಜಿಲ್ಲಾ ರೈತರ ಸಮಸ್ಯೆಗಳ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. 1 ಗಂಟೆಗೆ ವಿಜಯಪುರ ಜಿಲ್ಲಾ ಅನ್ನದಾತ ಯುವ ರೈತ ಸಂಘವನ್ನು ಉದ್ಘಾಟನೆಗೊಳಿಸಲಾಯಿತು. ದಿವ್ಯ ಸಾನ್ನಿಧ್ಯವನ್ನು ಕಲ್ಲಿನಾಥ ಶ್ರೀಗಳು ವಹಿಸಿಕೊಂಡಿದ್ದರು ಮತ್ತು ಕುರುಬರು ಶಾಂತಕುಮಾರ್ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷ, ರಾಜ್ಯ ರೈತ ಸಂಘಗಳ ಒಕ್ಕೂಟ ಉದ್ಘಾಟನೆಗೊಳಿಸಲಾಯಿತು ಮತ್ತು ಎನ್.ಡಿ. ಮಂಜುನಾಥ ಸ್ವಾಮಿ ಫೋಟೋಕ್ಕೆ ಪುಷ್ಪಾರ್ಚನೆ ಮಾಡಲಾಯಿತು. ವಿಜಯಪುರ ಜಿಲ್ಲಾ ಅನ್ನದಾತ ಯುವ ರೈತ ಸಂಘದ ಉದ್ಘಾಟನೆ ಕಾರ್ಯಕ್ರಮ ಮತ್ತು ವಿಜಯಪುರ ಜಿಲ್ಲೆಯ ಕೆಲವೊಂದಿಷ್ಟು ರೈತರ ಸಮಸ್ಯೆಗಳ ಬಗ್ಗೆ ಅಂಬೇಡ್ಕರ್ ಸರ್ಕಲ್ದಿಂದ ಪಾದಯಾತ್ರೆ ಬಂದು ಜಿಲ್ಲಾಧಿಕಾರಿ ಕಾರ್ಯಾಲಯದವರೆಗೆ ಪಾದಯಾತ್ರೆ ಬಂದು ರೈತರ ಸಮಸ್ಯೆಗಳ ಬಗ್ಗೆ ವಿಜಯಪುರ ಜಿಲ್ಲಾ ಅನ್ನದಾತ ಯುವ ರೈತ ಸಂಘದ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡಲಾಗುವುದು. ಈ ಮನವಿಯಲ್ಲಿ ಎಲ್ಲ ಸಂಘಟನೆಗಳು ಸಹಕಾರದೊಂದಿಗೆ ಮನವಿ ಕೊಡಲಾಗುವುದು. ಈ ನಮ್ಮ ಕಾರ್ಯಕ್ರಮಕ್ಕೆ, ಈ ಅನ್ನದಾತ ಯುವ ರೈತ ಸಂಘದ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಕುರುಬರು ಶಾಂತಕುಮಾರ್ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷರು ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತ. ಈ ಎಲ್ಲ ಸಂಘಟನೆ ನೇತೃತ್ವದಲ್ಲಿ ನಾವು ಈಗ ಜಿಲ್ಲಾಧಿಕಾರಿಗಳಿಗೆ ವಿಜಯಪುರ ಜಿಲ್ಲಾ ಅನ್ನದಾತ ಯುವ ರೈತ ಸಂಘದ ವತಿಯಿಂದ ಮನವಿ ಕೊಡಲಾಗುವುದು. ಈ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲರಿಗೂ ಕೂಡ ತುಂಬ ಹೃದಯದ ಸ್ವಾಗತ. ಜೈ ಜವಾನ್ ಜೈ ಕಿಸಾನ್. 2024-25ನೇ ಸಾಲಿನ ಕಬ್ಬು ನುರಿಸುತ್ತಿರುವ ರೈತರಿಗೆ 4,000 ರೂಪಾಯಿ ಕಬ್ಬಿಣ ಬಿಲ್ಲನ್ನು ಹಾಕಬೇಕು. ಈಗ 3,000 ರೂಪಾಯಿ ಅಂತ 2,700 ಈ ತರ ಬಿಲ್ ಹಾಕಿದ್ದಾರೆ. ಈ ತರದ ರೈತರಿಗೆ ಅನ್ಯಾಯ ಆಗೈತಿ. ಅದರ ಬಗ್ಗೆ ಒಂದು ಮನವಿ. 2022-23ನೇ ಸಾಲಿನಲ್ಲಿ ಹಿಂದಿನ ಸರ್ಕಾರ ಘೋಷಣೆ ಮಾಡಿರುವ ಕಬ್ಬು ಬೆಳೆಗಾರರ ಹೆಚ್ಚಿನ ದರ 150 ರೂಪಾಯಿ, ಅದನ್ನ ಸರ್ಕಾರ ಜಿಲ್ಲಾಧಿಕಾರಿಗಳು ಸರ್ಕಾರ ರೈತರಿಗೆ ತಕ್ಷಣವಾಗಿ ಹಾಕಿಸಿಕೊಡಬೇಕು. 2022-23ನೇ ಸಾಲಿನಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ತೀವ್ರ ಬರಗಾಲ. ಇನ್ನೂ ಕೆಲವು ಕೇಂದ್ರ ಸರ್ಕಾರವೇ ಬರಗಾಲ ಅಂತ ಹೇಳಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕಡೆ ದುಡ್ಡು ತಗೊಂಡೈತಿ. ಆದ್ರೆ ಇನ್ನೂ ಕಡೆ ಕೆಲವೊಂದಿಷ್ಟು ದುಡ್ಡುಗಳನ್ನ ಇನ್ನೂ ರೈತರಿಗೆ ಬಂದಿಲ್ಲ. ಅದು ಬರಬೇಕು. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಅದರದ್ದು ಕೂಡ ಒತ್ತಾಯ ಮಾಡ್ತೇವೆ. 2017-18ನೇ ಸಾಲಿನಲ್ಲಿ ಕುಮಾರಸ್ವಾಮಿ ಅವಧಿ ಸರ್ಕಾರದಲ್ಲಿ ರೈತರ ಸಾಲ ಮನ್ನಾ ಮಾಡಿದಾಗ ಇನ್ನೂ ವಿಜಯಪುರ ಜಿಲ್ಲೆಯಲ್ಲಿ 5 ವರ್ಷ ಆಯ್ತು 3,374 ಜನ ಉಳಿದಾರ. ಆ ರೈತರಿಗೆ ಯಾವಾಗ ಬರಬೇಕು? ಫಸ್ಟ್ ಎಷ್ಟೋ ಜನ ತಗೊಂಡ್ರು. ಅದು ಒಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡಲಾಗುವುದು. 2024-25ನೇ ಸಾಲಿನಲ್ಲಿ ಅತಿವೃಷ್ಟಿ, ಅನಾವೃಷ್ಟಿ, ವಿಪರೀತ ಹವಾಮಾನ ಸರಿ ಇಲ್ಲ. ನವೆಂಬರ್ದಿಂದ ವಿಪರೀತ ಹವಾಮಾನ ಸರಿ ಇಲ್ಲ. ಒಟ್ಟೆ ಆ ರೈತರು ಬಹಳ ಕಷ್ಟದಲ್ಲಿದ್ದಾರೆ. ಅವ್ರಿಗೆ ತಕ್ಷಣವೇ ಸರ್ವೆ ಮಾಡಿಸಿ ಈ ನವೆಂಬರ್ ತಿಂಗಳ 2024 ಇದ್ರದ್ದು ಕೂಡ ಪರಿಹಾರ ಕೊಡಿಸಬೇಕು. ಅದನ್ನು ಕೂಡ ಒತ್ತಾಯ ಮಾಡಲಾಗುವುದು. ಕೇಂದ್ರ ಸರ್ಕಾರ ಇಡೀ ದೇಶ ತುಂಬಾ ರೈತರು ತುಂಬಾ ಕಷ್ಟದಲ್ಲಿದ್ದಾರೆ. ಕೇಂದ್ರ ಸರ್ಕಾರವು ತಕ್ಷಣವೇ ಇಡೀ ಬ್ಯಾಂಕ್ಗಳಲ್ಲಿ ಕೇಂದ್ರ ಸರ್ಕಾರ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು. ಇದು ನಮ್ಮ ವಿಜಯಪುರ ಜಿಲ್ಲಾ ಯುವ ಅನ್ನದಾತ ರೈತ ಸಂಘದ ವತಿಯಿಂದ ಇವೆಷ್ಟು ಸಮಸ್ಯೆಗಳನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಕಳಿಸಿ ನಮ್ಮ ಏನು ಇಷ್ಟೆಲ್ಲ ಕಾರ್ಯಕ್ರಮದಲ್ಲಿ ಸಹಕಾರ ಕೊಟ್ಟು ಭಾಗವಹಿಸಿರುತ್ತಾರೆ. ಇವರೆಲ್ಲರಿಗೂ ಕೂಡ ಇವರೆಲ್ಲರ ವತಿಯಿಂದ ಜಿಲ್ಲಾಧಿಕಾರಿ ಅವರಿಗೆ ಮನವಿ ಕೊಡಲಾಗುವುದು. ಜೈ ಜವಾನ್ ಜೈ